ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ. 19 years when the offense has been taken. ಚೆನ್ನಾಗಾಯ್ತಲ್ಲ. ಇನ್ನೊಬ್ಬನ ಬದಲು ಹೋಗಿ ಕೂತ್ಕೊಂಡು ಬರೆಯಕ್ಕಾಗುತ್ತೆ ಅಂತ ಗೊತ್ತಾಗುತ್ತೆ. 19 years ಏನ್ ಬಂತು? ದರಿದ್ರದವನು ಒಂದೇ. ಅವನೊಬ್ನು ಹಾಳಾಗ್ತಿರ್ಲಿಲ್ಲ, ಇನ್ನೊಬ್ಬರನ್ನು ಹಾಳು ಮಾಡ್ತಾ ಇದ್ದಾನೆ. ಇವನ್ ಬುದ್ಧಿವಂತ ದಡ್ಡನ್ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಬರೆದ್ಬಿಟ್ನಂತೆ. ಅಂತವನ್ಗೆ ಅಯ್ಯಪ್ಪ ಅನ್ನೋದು ಫಸ್ಟ್ ಅಫೆನ್ಸ್ ಮಾಡಿದ ತಪ್ಪು. ಇನ್ನೊಬ್ಬರು ಜಾಗದಲ್ಲಿ ಹೋಗಿ ಕೂತಿದ್ದಾನೆ ಎಕ್ಸಾಮ್ ಬರೆಯಕ್ಕೆ ಅಂದ್ರೆ ಅದನ್ನ ಕಮ್ಮಿ ಅಫೆನ್ಸಾ? ಅಯೋಗ್ಯ ಅವನು. ಎಷ್ಟು ದಿನ ಆಯ್ತಾ ಜೈಲಲ್ಲಿ? ಮತ್ತೆ ಇರ್ಲಿ ಬಿಡಿ. ಹಂಗಾರ ಈಗ ಜೈಲ್ ರುಚಿ ಏನು ಅಂತ ಗೊತ್ತಾದ್ರೆ ಸರಿ ಹೋಗುತ್ತೆ. ಜೈಲ್ ರುಚಿ ಏನು ಅಂತ ಹೋದ್ರೆ ಗೊತ್ತಾದ್ರೆ ಸರಿ ಹೋಗುತ್ತೆ. ಬಿಗಿನಿಂಗ್ ಇಂದಾನೇ ಎಕ್ಕುಟ್ಟೋಗಿರುವಂತದ್ದು. ನಿಮ್ಮವನ್ಗೆ ರೆಗ್ಯುಲರ್ ಆಗಿರೋನ್ಗೆ ಪಾಠ ಬರೆಯಕ್ ಯೋಗ್ಯತೆ ಇಲ್ಲ. 3 ಹೊತ್ತು ಅಲ್ಲಿ ಇಲ್ಲಿ ಪೋಲಿ ತಿರ್ಕೊಂಡಿದ್ದ. ಎಕ್ಸಾಮ್ಗೆ ಇವನು ಕಾಸು ಕೊಟ್ಬಿಟ್ಟು ಬರ್ಸಕ್ ಹೋಗಿದ್ದಾನೆ. ಇವನ್ ಕಾಸು ಇಸ್ಕೊಂಡ್ಬಿಟ್ಟು ಅವನ ಜಾಗದಲ್ಲಿ ಹೋಗಿ ಬರೆಯಕ್ ಹೋಗಿದ್ದಾನೆ. ಏನ್ ಇವೆಲ್ಲ ಅಸಹ್ಯಗಳು? ಏನ್ ರಿಫಾರ್ಮೇಶನ್ ಆಗತ್ರಿ? ಮೆಣಸಿನ್ಕಾಯಿ ಏನಾರು ಸಿಹಿ ಮೆಣಸಿನ್ಕಾಯಿ ಆಗಿದ್ ನೋಡಿದ್ದೀರಾ? ಮತ್ತೆ ಇದರ ತನಕ ಮನುಷ್ಯ ಏನೇನೋ ಮಾಡ್ಬಿಟ್ಟಿದ್ದಾನೆ. ಶಿಮ್ಲಾ ಮೆಣಸಿನ್ಕಾಯಿ ಅಂತ ಸ್ವಲ್ಪ ಸಪ್ಪೆ ಮೆಣಸಿನ್ಕಾಯಿ ಬೆಳಿದಾನೆ ಹೊರತು ಸಿಹಿ ಮೆಣಸಿನ್ಕಾಯಿ ಬೆಳೆಯಕ್ಕಾಗ್ಲಿಲ್ಲ. ಮೂಳೆ ಸಿಕ್ಬಿಟ್ರೆ ಬೆಳೆಯುವಾಗ ಕಬ್ಬು ಸ್ವಲ್ಪ ಉಪ್ಪುಪ್ಪಾಗುತ್ತೆ ಅಂತಾರೆ, ನಂಗೆ ಗೊತ್ತಿಲ್ಲ. ಹೊರತು ಖಾರ ಕಬ್ಬು ಬೆಳೆದಿಲ್ಲ. ಇದು ಕೆಟ್ಟ ಬುದ್ಧಿ. ಹೆಂಗ್ ಸರಿ ಹೋಗುತ್ತಿದ್ದು? ಹೆಂಗೆ ದುಡ್ಡಿಸ್ಕೊಂಡು ಇನ್ನೊಬ್ಬರು ಜಾಗದಲ್ಲಿ ಹೋಗಿ ಬರೆಯಕ್ ಹೋದ ಹೇಳಿ? ಧೈರ್ಯ ಎಂತದ್ದು? ಏನ್ ಫ್ರೆಂಡ್ಸು? ಇದನ್ ಫ್ರೆಂಡ್ ಅಂತ ಕರೀತಾರ? ಹಾಳಾಗೋಗಿರೋನು ಅಂತ. ಇದರ ತನಕ ಫ್ರೆಂಡ್ ಅಂದ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಏನಾರು ಮಕ್ಕಳು ಮಾಡ್ಕೊಟ್ಟಿದಾರೇನೋ? ಹೇಳಿ ಉತ್ತರನ. ಮಾಡ್ಕೊಟ್ಟಿದಾರ? ಮತ್ತ ಅದಕ್ಕೆ ಬರ್ದೇ ಇರೋ ಬುದ್ಧಿವಂತನ ಇದಕ್ಕೆ ಹೆಂಗ್ ಬರುತ್ತೆ ಎಕ್ಸಾಮ್ ಬರೆಯಕ್ಕೆ? ಇವೆಲ್ಲ ನಿಲ್ಸ್ಬಿಡ್ಬೇಕು. ಫ್ರೆಂಡು ಪಂಡು ಎಲ್ಲ ಮಾಡಿದೀನಿ. ಮಣ್ತಿನ ಕೆಲಸ ಏನಾರು ತಾವ್ ದಯಮಾಡಿ ಅಂದ್ರೆ ನೋಡ್ತೀನಿ. ಮತ್ತೆ ಫ್ರೆಂಡ್ ಏನ್ ಬಂತು? ರಿಫಾರ್ಮೇಶನ್ ಏನ್ ಬಂತು? ಅಯೋಗ್ಯ ಅವನು. ಎಟ್ ಕೊಡ್ತಾನೆ? ಏನ್ ಕೆಲಸ ಮಾಡ್ತಾ ಇದ್ದಾನೆ? ಇನ್ನೊಬ್ಬರ ಹೆಸರಿನಲ್ಲಿ ಬರೆಯೋದ್ ಬಿಟ್ಟು. ಆಧಾರು ಕರೆಕ್ಟ್ ಆಗಿದೆಯಾ ಇಲ್ಲ ಡೂಪ್ಲಿಕೇಟ್? ಎಲ್ಲಿದಾರೆ ಕರೀರಿ. ಇವನ್ ಬರೆದವನ್ ಯಾರು? ಬರ್ದವನ್ ಬಿಳಿ ಶರ್ಟಾ? ಬರಿಬೇಕಾಗಿದ್ದವನ್ ಯಾರು? ನೀಲಿ ಶರ್ಟು. ಈ ಕಡೆ ಕರೀರಿ. ನಿನ್ನ ಹೆಸರೇನು? ನೀನು ಬರ್ದವನು, ನೀನು ಬರಿಸ್ಬೇಕಾದವನು. ನಿನ್ನ ಹೆಸರೇನು? ಎಂತದು? ಸಾದಿಕ್ಕು. ಎಲ್ಲ ರೋಜಾ ಪೀರಿಯಡ್ ಅಲ್ಲಿ ಇದಾರೋ ಎಲ್ಲ ಚೆನ್ನಾಗಿ ತಿನ್ಬಿಟ್ಟಿದಾರೋ? ಅದಾರು ಒಂಚೂರು ದೇವ್ರಿಗೆ ಒಳ್ಳೇದ್ ಮಾಡ್ಲಿ. ಈಗ ಏನೇನ್ ಕೆಲಸ ಮಾಡ್ತಾರೆ ಇವ್ರಿಬ್ರು? ಏನ್ ಕೆಲಸ? ಸಿಲ್ಕ್ ಇಲ್ಲ ಏನಂದ್ರೆ ಇಲ್ಲಿ ನಮ್ಮಲ್ಲೂ ಹೇಳ್ತಾರೆ, ಹೈಕೋರ್ಟ್ ನಲ್ಲಿ ಡ್ರೈವರ್ ಆಗಿರೋನು ನಾನು ಹೈಕೋರ್ಟ್ ಜಡ್ಜು ಅಂತ. ಸಿಲ್ಕ್ ವೇಸ್ಟ್ ಸೇಲ್ ಮಾಡೋದು. ಮತ್ತೆ ಸಿಲ್ಕ್ ಉದ್ಯಮ ಅಂತೀರಿ ನೀವು? ಎಷ್ಟ್ ಬರುತ್ತೆ ಅದ್ರಲ್ಲಿ? ಹಳೆ ರೇಷ್ಮೆ ಸೀರೆ ತಗೊಂಡೋಗ್ತಾರಲ್ಲ ಅದೇನಾ? ರಾ ಸಿಲ್ಕ್ ವೇಸ್ಟ್ ನ ಸೇಲ್ ಮಾಡ್ತೀರಾ? ಸರಿ, ಎಷ್ಟ್ ಬರುತ್ತೆ ತಿಂಗಳಿಗೆ? ಅಲ್ಲ, ಒಂದ್ 10 ಲಕ್ಷ ಹಾಕಿ ಜೈಲ್ ತೆಗಿಯೋಣ ಅಂತಿದ್ದೀನಿ ಅದಕ್ಕೋಸ್ಕರ. 15,000 ರೂಪಾಯಿ ದುಡಿತಾರೆ. ಮತ್ತೆ ಎಷ್ಟು ಕೊಡ್ತಾರೆ? ಈಗ ಮಾಡಿರೋ ತಪ್ಪಿಗೆ ಎಷ್ಟು ಕೊಡ್ತಾರೆ ಅಂತ? ಎಷ್ಟು ವರ್ಷ ಶಿಕ್ಷೆ? 3 months. 3 months. 3 months ಎಷ್ಟು ಕೊಡ್ತಾರೆ ಹೇಳಿ? ತೆಗ್ದಾಕ್ಬೇಡ. ಇಲ್ಲಿ ಈಗ ಕೂತ್ಕೊಂಡಿದ್ರೆ ಸಾಕು. ಬೆಳಗ್ಗೆ ಒಂದ್ ಜನ ಕೂತಾರೆ, ಅವ್ರ ಪಕ್ಕ ಕೂತಿದ್ರೆ ಆಯ್ತು. ಎಷ್ಟು ಕೊಡ್ತಾರೆ ಕೇಳಿ? 1 ಲಕ್ಷ ಕೊಡ್ತಾರಾ? $50,000. ಅದನ್ನ ಹೇಳಕ್ ನಿಮ್ಗೆ ಬಾಯಿ ಬರ್ತಾ ಇಲ್ಲ? 75 ಮಾಡ್ಬಿಡ್ತೀನಿ ಬಿಡಿ. ರೋಜಾ ಪೀರಿಯಡ್ ನಡೀತಿದೆ ಅಂತ, ರಂಜಾನ್ ಪೀರಿಯಡ್ ಅಂತ. ಒಂದೊಂದ್ ತಿಂಗಳಿಗೆ 25 ಅಂದ್ರೆ 75,000 ಕಟ್ಬಿಡ್ಲಿ, ಮುಗಿಸ್ಬೇಡ. ಅದ್ರಲ್ಲೂ ಸಮಾಧಾನ ಇಲ್ಲ ನಿಮ್ಗೆ. 60,000 ರೂಪಾಯಿ ಮಾಡ್ಬಿಡಿ. 60,000 ಕ್ಲೋಸ್ ಮಾಡ. ಹಾಡ್. ತಮ್ಮ ಹೆಸರೇನು? ಸೈಯದ್ ಉಮರ್. ನೀವಾ? ಈಗ ಶಾಬುದ್ದೀನ್ ಎಂ ಫೌಜ್ದಾರ್ ಅನ್ನೋರು
ಅವ್ರು ನಮ್ಮ ಕೊಲೀಗ್ ಸರ್. ಆಲ್ ರೈಟ್, ಲಾಂಗ್ ವಿತ್ ಮೀ ಅಂತ ಕೊಟ್ಟಿದ್ದೇನೆ. ನೋ ಪ್ರಾಬ್ಲಮ್. ಆಲ್ ರೈಟ್. ಹಾಡ್ಸಿ ಸೈಯದ್ ಉಮರ್, ಏನು ರಂಜಾನ್ ಡಿಸ್ಕೌಂಟ್ ಅಷ್ಟೇ ಇದು. ಏನಾದ್ರು ಡೌಟ್ ಇದ್ರೆ ಸರ್ ನಿಮ್ ಲ್ಯಾಪ್ಟಾಪ್ ಒಂಚೂರು ತಂದ್ಬಿಡಿ, ಇದೊಂದು ಪಾಯಿಂಟ್ ನೋಡೋದಿತ್ತು ಅಂತಂದವ್ರು. ಅವ್ರ ಮನೆಗೆ ಊಟಕ್ಕೆ ಕರ್ಸಿ ಅನ್ನ ಹಾಕಿದ್ ದಣಿ. ನಾನಿನ್ನು ಮನೆ ಸಿಕ್ಕಿರ್ಲಿಲ್ಲ ನಂಗೆ. ದಿನ ಪಾಪ ತಿಂಡಿ ತಂದು ಕೊಡೋರು ಮನೆಯಿಂದ. ನಾನು ಹೋಟ್ಲಲ್ಲಿ ಇದ್ನಲ್ಲ, ಇದು ಐಬಿಲ್ ಇದ್ದೆ, ಹೋಟ್ಲಲ್ಲಿ ಊಟ ಮಾಡ್ಬೇಕು. 2ನೇ ದಿನಕ್ಕೆ ಕೈ ಕೊಟ್ಬಿಡ್ತಾ ಖಾರ. ನವರಂಧ್ರಗಳಿಂದ ಎಲ್ಲ ಸೋರೋದ್ವು ಆ ಖಾರಕ್ಕೆ. ಎಲ್ಲ ಕೊಟ್ರು ಪಾಪ, ಎಲ್ಲ ಕೊಟ್ಟು ಚೆನ್ನಾಗಿ ತಂದ್ಕೊಟ್ಟು ಎಲ್ಲ ಮಾಡಿ ಎಲ್ಲ ಹೇಳಿದ್ರು, ಊಟ ತಂದ್ಕೊಡೋರು. ನಾನು ಕೊನೆಗೆ ಎಲ್ಲಿಗೆ ಸೆಟ್ಲ್ ಆಗಿದ್ದೆ ಅಂದ್ರೆ ಬರೇ ಮೊಸರನ್ನ. ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಮೊಸರನ್ನ, ಕ್ಲೋಸ್. ಏನ್ ಮಾಡ್ತು ನನ್ಗೇನೋ ಯಥೇಚ್ಛವಾಗಿ ನೀರ್ ಕುಡಿಸ್ತು ಅಂತ ತಮಾಷೆ ಮಾಡಕ್ಕೆ. ಬಟ್ ಐ ಲರ್ನ್ ಅಂಡ್ ದೆನ್ ಸರ್ಕಾರ ದುಡ್ಡು ಕೊಟ್ಟು ನನ್ಗೆ ಈ ಭಾಗಕ್ಕೆ ಬೇಕಾದಂತ ಜ್ಞಾನ, ವರ್ಕಿಂಗ್ ನಾಲೆಡ್ಜ್ ಎಲ್ಲ ಕೊಡ್ತು. ಆಸ್ ಎ ರಿಸಲ್ಟ್, ವಿತಿನ್ ಎನ್ ಇಯರ್ ಆರ್ ಟು, nobody place unless I say that I had not conducted criminal cases. They thought that ನಾನು ತುಂಬಾ ನಡೆಸ್ಬಿಟ್ಟಿದ್ದೀನಿ ಅಂತ. ನಾವಾಗೆ ಹೇಳ್ಕೊಳ್ತಾ ಇದ್ರೆ ಯಾರಿಗೂ ಗೊತ್ತೇ ಆಗೋಲ್ಲ. ಬಟ್ ಇವತ್ತು ನನ್ಗೆ ಎಲ್ಲ ಅದಕ್ಕೆ ಕರೀತಾರೆ ಲೆಕ್ಚರ್ಗೆ. ಬರ್ರೇ ಕ್ರಿಮಿನಲ್ ಸೈಡ್ ನಲ್ಲೇ ಕರೀತಾರೆ. ನಾನು ಹೇಳಿದೆ ಆಯ್ತಪ್ಪ, ನಾನು ಸಿವಿಲ್ ಲಾಯರು, ನಂಗೆ ಅದಕ್ಕೂ ಕರೀರಿ ಅಂತ. ಬೇಡ ಸರ್, ಅದೆಲ್ಲ ಹೇಳೋರಿದ್ದಾರೆ, ಇದು ಹೇಳೋರಿಲ್ಲ, ಕರ್ಸಿದ್. BNSS ಎಲ್ಲ ಬೇರೆ ಬೇಕಾದ ಕಡೆ ಇದು ಮೆಡಿಕಲ್ ಜೂಸ್ಪಿಡೆನ್ಸ್ ಎಲ್ಲ ಅದಕ್ಕೂ ಅದೇ ಕರೀತಾರೆ. ಎಲ್ಲಿ ಸಿಕ್ತು ನಮ್ಗೆ? ಆಲ್ ದಟ್ ಪುಸ್ತಕನೇ ಇರಲಿಲ್ಲ ನನ್ನ ಹತ್ರ. ಮೆಡಿಕಲ್ ಜೂಸ್ಪಿಡೆನ್ಸ್ ಬಗ್ಗೆ ಪುಸ್ತಕನೇ ಇರಲಿಲ್ಲ. ಮುಲ್ಲಾ ನಾರಾಯಣ್ ರೆಡ್ಡಿ ಇರ್ಲಿಲ್ಲ, ಔಟ್ ಆಫ್ ಸ್ಟಾಕ್. ಬಟ್ ಮುಲ್ಲಾ ನಾರಾಯಣ್ ರೆಡ್ಡಿ ಎಲ್ಲ ಈಗ ಔಟ್ ಆಫ್, ಅವೇನು ಉಪಯೋಗ ಇಲ್ಲ. ದೀಕ್ಷಿತ್ ಅಂತ ಇದೆ, ಅದನ್ನ ತಗೊಂಡು ಇಟ್ಕೊಂಡಿದ್ದೆ ಹಾವೇರಿನಲ್ಲಿ. ಅದರಿಂದ ಒಂದು ಕೇಸು ಬಹಳ ಚೆನ್ನಾಗಾಯ್ತು. I went to KIMS and then gave lecture on medical jurisprudence for 3 hours. Can you believe? ಫಸ್ಟ್ ಕ್ಲಾಸ್ ಆಗಾಯ್ತು. ಅಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಫಾರ್ ಡಾಕ್ಟರ್ಸ್ ಐ ವೆಂಟ್ ದೆನ್ ಡೆಲಿವರ್ಡ್ ದಿ ಲೆಕ್ಚರ್. ಅದು ಎಕ್ಸ್ಪರ್ಟೈಸ್. ನಿಮ್ಗೂ ಬೇಕಾಗುತ್ತೆ, ಮಾಡಿ. ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೆ? ವರ್ಷ ಕೊಟ್ಟಿದ್ದಾರೆ. 1 year 6 months ಮಾಡ್ಬೇಡ. That can be done. ಹಾಡ್ಸಿ GS ವೆಂಕಟ ಸುಬ್ರಾವ್. ಏನಂದ್ರಿ? 304A 1 year ಕೊಟ್ಟಿದ್ದಾರೆ. ಹೂನಪ್ಪ, ಅದನ್ನ 6 ತಿಂಗಳು ಮಾಡೋಣ. ಒಂದೇ ಡೆತ್ತು, ಅದಕ್ಕೋಸ್ಕರ 6 ತಿಂಗಳು ಮಾಡೋಣ, ಬೇರೆ ಇನ್ನೇನಿಲ್ಲ.